ಇವತ್ತಿನ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿಶ್ರಾಂತ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಯುತ ಬಿಲ್ಲಪ್ಪಾಜಿಯವರು ಹಾಗೂ ಅವರ ಶ್ರೀಮತಿ ರುಕ್ಮಿಣಿ ಮೇಡಮ್ ಆಗಮಿಸಿದ್ದಾರೆ. ದಯವಿಟ್ಟು ದಿಲ್ಶದ್ ಮೇಡಮ್ ಅವರು ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ಹೇಳಿ ಕೇಳ್ಕೊಳುತ್ತೇನೆ. ನ್ಯಾಯಮೂರ್ತಿ ಶ್ರೀ ಎಚ್ ಬಿಲ್ಲಪ್ಪರವರು ವಿಶ್ರಾಂತ ನ್ಯಾಯಮೂರ್ತಿಗಳು, ಉಚ್ಚ ನ್ಯಾಯಾಲಯ, ಪ್ರಸ್ತುತ ಹೊಸದುರ್ಗದಲ್ಲಿ ಅವರು ವಾಸವಾಗಿದ್ದಾರೆ. ಜ್ಞಾನ ಕೇಂದ್ರ ಎನ್ನುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಮಂದಿರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಹಲವಾರು ಸಾಮಾಜಿಕ ಕೈಂಕರ್ಯಗಳಲ್ಲಿ ಅವರ ಕೊಡುಗೆ ಅತ್ಯಂತ ಮುಖ್ಯವಾಗಿದ್ದು, ಇವತ್ತು ಬಿಲ್ಲಪ್ಪಾಜಿಯವರು ನಮ್ಮ ಕರೆಗೆ ಹೋಗುಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ತಮ್ಮನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರ ಶ್ರೀಮತಿಯವರಾಗಿರ್ತಕ್ಕಂಥ ರುಕ್ಮಿಣಿ ಮೇಡಮ್ರವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಆಗಲೇ ಹೇಳಿದೆ, ಕುಮಾರಿ ಶ್ರೀಚಿತ್ರ ಓದ್ತಾ ಇರ್ತಕ್ಕಂತಹ ಕಾಲೇಜ್ ಇವತ್ತು ಎಷ್ಟೊಂದು ಸಂಖ್ಯೆಯಲ್ಲಿ ಅವಳ ಸ್ನೇಹಿತರು, ಅವಳ ಗುರುಗಳು ಆಗಮಿಸಿದ್ದಾರೆ. ಆ ಒಂದು ಕಾಲೇಜಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಎಸ್.ಎಂ. ಮಧುರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅವರ ಶ್ರೀಮತಿಯವರಾಗಿರ್ತಕ್ಕಂಥ ಶ್ರೀಮತಿ ರಕ್ಷಾ ಮಧು ಅವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಯಾವತ್ತು ನಮ್ಮೊಂದಿಗಿರ್ತಕ್ಕಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು, ನಮ್ಮ ನಾಟ್ಯ ಶಾಲೆಯ ಪಾಲಕರು ಡಾಕ್ಟರ್ B.M. ಗುರುನಾಥ್ರವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ರಂಗಪ್ರವೇಶದ ನಿಮ್ಮ ಪ್ರೀತಿಯನ್ನು ದಯವಿಟ್ಟು ಚಪ್ಪಾಳೆಯ ಮುಖಾಂತರ ತೋರಿಸ್ಬೇಕು. ಚಪ್ಪಾಳೆಯ ಮುಖಾಂತರ ನೀವು ಎಲ್ಲರನ್ನ ಕೂಡ ಹುರಿದುಂಬಿಸಬೇಕು ಅಂತೇಳಿ ಎಲ್ಲರಿಗೂ ಕೇಳ್ಕೊಳ್ತೇನೆ. ಇವತ್ತಿನ ರಂಗಪ್ರವೇಶದ ಕಾರಣೀಕರ್ತರು, ಮುಖ್ಯ ಕೇಂದ್ರ ಬಿಂದುಗಳು, ಲಾಸಿಕಾ ಫೌಂಡೇಶನಿನ ನೃತ್ಯ ಗುರು ವಿದುಷಿ ಶ್ವೇತಾ ಮಂಜುನಾಥ್ರವರು, ಅವರನ್ನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಗಣ್ಯರನ್ನು ಕಾರ್ಯಕ್ರಮಕ್ಕೆ ಆಮಂತ್ರಿಸಿ ಅವರ ಸಮ್ಮುಖದಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡುವಂತಹ ಪ್ರಕ್ರಿಯೆ ಇವತ್ತು ವೇದಿಕೆಯ ಮೇಲೆ ನಡೆದಿದೆ. ಈ ವೇದಿಕೆಯ ಮೇಲೆ ನಮ್ಮ ಜೊತೆ ನೃತ್ಯ ಗುರುಗಳು, ಕಲಾ ವಿಮರ್ಶಕರು, ಶೈಕ್ಷಣಿಕ ಸಂಸ್ಥೆಯವರು, ನ್ಯಾಯವಾದಿಗಳು. ಬಹುಶಃ ನಾವು ತೀರ್ಪನ್ನು ಕೊಡುವಾಗ ಬಿಲ್ಲಪ್ಪ ಸರ್ ಏನಾದರೂ ತೀರ್ಪನ್ನು ಕೊಟ್ಟರೆ ಅದಕ್ಕಿಂತ ದೊಡ್ಡ ತೀರ್ಪನ್ನು ಯಾರೂ ಕೊಡೋದು ಬೇಕಿಲ್ಲ ಅಂಥೇಳಿ ನಾನು ಭಾವಿಸ್ತೇನೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಗಣ್ಯರನ್ನು ಹೊತ್ತಂತಹ ವೇದಿಕೆಗೆ ಇನ್ನಷ್ಟು ಕಳೆ ಬಂದಿದೆ. ಇದೀಗ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಲನದ ಮುಖಾಂತರ ಬಿಲ್ಲಪ್ಪಾಜಿಯವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ನೆರವೇರಿಸ್ಕೊಡ್ಬೇಕು ಅಂಥೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಕುಮಾರಿ ಶ್ರೀಚಿತ್ರ ಹಾಗೂ ಅವರ ತಂದೆ ತಾಯಿಯರು ಕೂಡ ಉದ್ಘಾಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದೀಪ ಪ್ರಜ್ವಲನದ ಮೂಲಕ ಅಧಿಕೃತವಾಗಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ನಮಸ್ಕಾರ.
ವಿಶೇಷವಾಗಿ ಕರಿಯಪ್ಪ ಸರ್ ಕೂಡ ಆಗಮಿಸಿದ್ದಾರೆ. ಶ್ವೇತಾರವರ ಕೆಲಸ ಮಾಡ್ತಕ್ಕಂಥ ಶಾಲೆಯ ಪ್ರಿನ್ಸಿಪಾಲ್ ಅವರು, ಅವರಿಗೂ ಕೂಡ ನಮ್ಮ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಂಪ್ರದಾಯದಂತೆ ಈ ಒಂದು ರಂಗಪ್ರವೇಶಕ್ಕೆ ತಯಾರಿಯನ್ನು ಮಾಡಿರ್ತಕ್ಕಂತಹ ಗುರುವನ್ನು ನಮಸ್ಕರಿಸುವ, ವಂದಿಸುವಂತಹ ಕೆಲಸ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಗೌರವಿಸಿ ನಮಸ್ಕರಿಸಿ ನಾನು ಗುರುವಂದನೆಯನ್ನು ಸ್ವೀಕರಿಸ್ತೇನೆ ಅಂಥೇಳಿ ಶ್ವೇತಾ ಮಂಜುನಾಥ್ರವರು ಹೇಳಿದ್ದಾರೆ. ಇದೀಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಬಿಲ್ಲಪ್ಪಾಜಿ ಅವರನ್ನು ಗೌರವಿಸುವಂತಹ ಕ್ಷಣ. ನ್ಯಾಯಮೂರ್ತಿ ಶ್ರೀ ಎಚ್ ಬಿಲ್ಲಪ್ಪರವರು ಹಾಗೂ ಅವರ ಶ್ರೀಮತಿ ರುಕ್ಮಿಣಿ ಮೇಡಮ್ ಇಬ್ಬರು ಕೂಡ ಆಗಮಿಸಿದ್ದಾರೆ. ಈ ರಂಗಪ್ರವೇಶಕ್ಕೆ 6:30 ಅಂತಂದರೆ 6:30ಗೆ ಇಲ್ಲಿಗೆ ಆಗಮಿಸಿ ಈ ರಂಗಪ್ರವೇಶವನ್ನು ಇಷ್ಟೊತ್ತುವರೆಗೆ ಅತ್ಯಂತ ಕುತೂಹಲದಿಂದ ವೀಕ್ಷಿಸಿ ಕುಮಾರಿ ಶ್ರೀ ಚಿತ್ರಾಳನ್ನು ಆಶೀರ್ವದಿಸಲಿಕ್ಕೆ ಬಂದಿರತಕ್ಕಂತಹ ನ್ಯಾಯಮೂರ್ತಿ ಎಚ್ ಬಿಲ್ಲಪ್ಪನವರು ಹಾಗೂ ಅವರ ಶ್ರೀಮತಿಯವರು, ಅನೇಕ ಸೇವಾ ಕೈಂಕರ್ಯಗಳನ್ನು ಕೈಗೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ನಮ್ಮ ಮುಂದಿದ್ದಾರೆ. ಹೊಸದುರ್ಗದಲ್ಲಿ ಜ್ಞಾನ ಕೇಂದ್ರ ಎನ್ನುವಂತಹ ಜ್ಞಾನಕ್ಕಾಗಿ, ಕಲೆಗಾಗಿಯೇ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಆ ಜ್ಞಾನ ಕೇಂದ್ರದಲ್ಲಿ ನಡೆಸಲಾಗತ್ತೆ. ಅವರನ್ನು ಆಹ್ವಾನ ಮಾಡಲಿಕ್ಕೆ ಹೋದಾಗ ಅವರ ಎಲ್ಲ ಒಂದು ಜಾಗವನ್ನು ತೋರಿಸಿ, ಇಲ್ಲಿ ನಿಮ್ಮ ಲಾಸಿಕಾ ಫೌಂಡೇಶನಿನ ಕಾರ್ಯಕ್ರಮ ಆಗಬೇಕು, ಅದನ್ನು ಮಾಡಬೇಕು, ಅಷ್ಟಾದರೆ ನಾನು ಬರ್ತೀನಿ ಅಂತಂದರು. ನಾವು ಅತ್ಯಂತ ಪ್ರೀತಿಯಿಂದ ಅವ್ರ ಹತ್ರ ಒಪ್ಕೊಂಡಿದ್ದೇವೆ. ಖಂಡಿತವಾಗಿಯೂ ಕೂಡ ಹೊಸದುರ್ಗದಲ್ಲಿ ನಾವು ಕಾರ್ಯಕ್ರಮವನ್ನು ನೀಡ್ತೇವೆ ಅಂಥೇಳಿ ಅವರಿಗೆ ಮಾತನ್ನು ಕೊಟ್ಟಿದ್ದೇವೆ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಒಂದು ರಂಗಪ್ರವೇಶದಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡೆಯುವಂಥದ್ದು ಒಂದು ಸಂಪ್ರದಾಯ. ಆ ನಿಟ್ಟಿನಲ್ಲಿ ಬಿಲ್ಲಪ್ಪಾಜಿಯವರು ಹಾಗೂ ಅವರ ಶ್ರೀಮತಿಯವರು ತುಂಬು ಹೃದಯದಿಂದ ನಮ್ಮ ಶಿಷ್ಯೆಯನ್ನು ಆಶೀರ್ವದಿಸಿದ್ದಾರೆ ಅಂಥೇಳಿ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಅದೇ ರೀತಿ ಚೈತನ್ಯ PU ಕಾಲೇಜಿನ SM ಮಧು ಅವರು ಕಾರ್ಯದರ್ಶಿಗಳು ಹಾಗೂ ಅವರ ಶ್ರೀಮತಿ ರಕ್ಷಾ ಮೇಡಮ್ ಕೂಡ ಅವರ ಶಿಷ್ಯೆಯ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನೃತ್ಯ ಕಲಿಸಿದ ಗುರು ವಿದುಷಿ ಶ್ವೇತಾ ಆದರೆ ಶಿಕ್ಷಣವನ್ನು ಕಲಿಸುವಂತಹ ಗುರುಗಳು ಮಧು ಮತ್ತು ಶ್ರೀಮತಿ ರಕ್ಷಾ ಮೇಡಮ್. ಅತ್ಯಂತ ಪ್ರೀತಿಯಿಂದ ಅವಳನ್ನು ನೋಡಿಕೊಂಡು ಅವಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುವುದರಲ್ಲಿ ತುಂಬ ಆಸ್ಥೆಯನ್ನು ವಹಿಸಿರ್ತಕ್ಕಂಥವರು. ಶ್ರೀ ಮಧು SM ಕಾರ್ಯದರ್ಶಿಗಳು ಚೈತನ್ಯ PU ಕಾಲೇಜ್ ಚಿತ್ರದುರ್ಗ. ಅವರನ್ನು ಲಾಸಿಕಾ ಫೌಂಡೇಶನ್ ಹಾಗೂ ರಕ್ಷಾ ಅವರ ಕುಟುಂಬದ ಪರವಾಗಿ ಪ್ರೀತಿಯಿಂದ ಗೌರವಿಸುವಂತಹ ಒಂದು ಕ್ಷಣ ನಮ್ಮ ಮುಂದೆ ಇದೀಗ ನಡೀತಾ ಇದೆ. ಕುಮಾರಿ ಶ್ರೀ ಚಿತ್ರಾಳಿಗೆ ಇಬ್ಬರು ದಂಪತಿಗಳ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ಬೇಡಿಕೊಳ್ತೇನೆ. ಧನ್ಯವಾದಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ BM ಗುರುನಾಥ್ರವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಮ್ಮ ನಾಟ್ಯ ಶಾಲೆಯ ಪಾಲಕರು, ಕನ್ನಡ ಸಂಸ್ಕೃತಿ ಇಲಾಖೆಯ
ನಿರ್ದೇಶಕರು ಆಗಿರ್ತಕ್ಕಂತಹ ಡಾಕ್ಟರ್ BM ಗುರುನಾಥ್ರವರಿಗೆ ಕುಮಾರಿ ಶ್ರೀ ಚಿತ್ರರವರ ಕುಟುಂಬದ ಪರವಾಗಿ ಈ ಒಂದು ರಂಗಪ್ರವೇಶದ ಸುಸಂದರ್ಭದಲ್ಲಿ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಗುರುನಾಥ್ ಸರ್. ಇದೀಗ ಕುಮಾರಿ ಚಿತ್ರ ತಮ್ಮ ಮುಂದೆ 1 ಗಂಟೆಗಳ ಕಾಲ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾಳೆ. ಅನೇಕ ಜನ ಕೇಳ್ತಾ ಇದ್ರು, ಭರತನಾಟ್ಯ ಅಂತಂದರೆ ಅದು ಸಂಗೀತ ಪ್ರಧಾನವಾದಂತಹ ಒಂದು ನೃತ್ಯ, ಅವಳಿಗೆ ಕಿವಿ ಕೇಳಿಸಲ್ಲ ಅಂತಂದರೆ ಹೇಗೆ ನೃತ್ಯ ಮಾಡಲಿಕ್ಕೆ ಸಾಧ್ಯ ಅಂತ. ಅದನ್ನು ಸಾಧ್ಯವನ್ನಾಗಿ ಮಾಡಿದ್ದು ವಿದುಷಿ ಶ್ವೇತಾ ಮಂಜುನಾಥ್ರವರು. ಅವರಿಗೆ ಕಲಿಸಿರ್ತಕ್ಕಂತಹ ಗುರುವಿಗೆ ಈ ಸಂದರ್ಭದಲ್ಲಿ ಗುರು ವಂದನೆಯನ್ನು ಮಾಡತಕ್ಕಂತಹ ಒಂದು ಸಮಯ. ತಮಗೆಲ್ಲ ತಿಳಿದಂತೆ ಚಿತ್ರ ಶ್ರವಣ ಮತ್ತು ವಾಕ್ ಬಾಧೆ ಹೊಂದಿದ್ದರೂ ಕೂಡ ಅತ್ಯಂತ ಪ್ರತಿಭಾವಂತ ಬಾಲ್ಯದಿಂದಲೇ ಕಲೆಗಳತ್ತ ಅಪಾರ ಆಸಕ್ತಿಯನ್ನು ತೋರಿಸಿದಂಥವಳು. ಭರತನಾಟ್ಯದತ್ತ ತನ್ನ ಮನಸ್ಸನ್ನು ಕೇಂದ್ರೀಕರಿಸ್ತಾಳೆ. ಅವಳಿಗೆ ಕಿವಿ ಕೇಳಿಸದು, ಮಾತು ಬಾರದು, ಆದರೆ ನೃತ್ಯ ಅವಳಿಗೆ ಅಭಿವ್ಯಕ್ತಿಯ ಭಾಷೆಯಾಯಿತು. ಗುರು ಶ್ವೇತಾರವರ ತಾಳ್ಮೆ ಮಾರ್ಗದರ್ಶನದ ಅಡಿಯಲ್ಲಿ ಚಿತ್ರ ಕ್ರಮೇಣ ನೃತ್ಯದ ನುಡಿಗಳನ್ನು, ಭಾವಗಳನ್ನು ಹಾಗೂ ಲಯಗಳನ್ನು ಅರಿತು ಕಲೆದಳು. ಇಂದು ಅವಳ ಕನಸಾದ ಭರತನಾಟ್ಯ ರಂಗಪ್ರವೇಶ ನೆರವೇರ್ತಾ ಇದೆ. ಅವಳ ಪರಿಶ್ರಮ, ಸಂಕಲ್ಪ ಮತ್ತು ಕಲೆಯ ಮೇಲಿರ್ತಕ್ಕಂತಹ ಪ್ರೀತಿ ಎಲ್ಲರಿಗೂ ಕೂಡ ಪ್ರೇರಣೆ. ಆ ಪ್ರೇರಣೆಗೆ ಶಕ್ತಿ ವಿದುಷಿ ಶ್ವೇತಾ ಮಂಜುನಾಥ್ರವರು. ದಯವಿಟ್ಟು ಗುರುವಂದನೆಯನ್ನು ಸ್ವೀಕರಿಸಲಿಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಸ್ಫೂರ್ತಿ ವಿನಾಯಕ ಸೇವಾ ಸಂಘದವರು ಕುಮಾರಿ ಚಿತ್ರಾಳನ್ನು ಅಭಿನಂದಿಸಬೇಕು ಅಂತೇಳಿ ಕಾಯ್ತಾ ಇದ್ದೇನೆ. ನಾನು ಹೇಳಿದೆ ಕಾರ್ಯಕ್ರಮ ಪೂರ್ತಿ ಮುಗಿದ ಮೇಲೆ ನೀವು ಅಭಿನಂದನೆಯನ್ನು ಸಲ್ಲಿಸಿ ಅಂತ, ಆದರೆ ಅವರು ತುಂಬ ತರಾತುರಿಯಲ್ಲಿ ಇದ್ದಾರೆ, ಹಾಗಾಗಿ ಈಗಲೇ ಅಭಿನಂದಿಸ್ತಾ ಇದ್ದಾಳೆ. ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕ್ರಮ ಮುಗಿದ ನಂತರ ಅವಳಿಗೆ ನಿಮ್ಮ ಹಾರೈಕೆ ಆಶೀರ್ವಾದಗಳಿದ್ದರೆ ಅದನ್ನು ತಿಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಧನ್ಯವಾದಗಳು. ಇನ್ನೂ 2 ಪ್ರಧಾನ ಪೂರ್ವಕವಾಗಿರ್ತಕ್ಕಂಥ ನೃತ್ಯ ಇದೆ, ಗಣ್ಯರ ಮಾತುಗಳಿದೆ. ಹಾಗಾಗಿ ದಯವಿಟ್ಟು ಚಿತ್ರಾಳನ್ನು ಆ ನಂತರ ನಾವು ಮತ್ತೆ ಅಭಿನಂದಿಸೋಣ ಅಂತ ಹೇಳ್ತಾ, ಇದೀಗ ಗುರುವಂದನೆಯನ್ನು ಸ್ವೀಕರಿಸಿರ್ತಕ್ಕಂತಹ ಗುರು ವಿದುಷಿ ಶ್ವೇತಾ ಮಂಜುನಾಥ್ರವರು
ತಮ್ಮ ಮಾತುಗಳನ್ನು ತಿಳಿಸಬೇಕು. ಮಾತು ಮತ್ತು ಕಿವಿ ಕೇಳದೇ ಇರತಕ್ಕಂತಹ ಈ ಪ್ರತಿಭಾನ್ವಿತೆಗೆ ಅವರು ಯಾವ ರೀತಿಯಲ್ಲಿ ನೃತ್ಯವನ್ನು ಕಲಿಸಿದ್ರು, ಇವತ್ತಿನ ನೃತ್ಯ ಹೇಗೆ ಸಾಧ್ಯವಾಯಿತು ಎನ್ನುವುದರ ಬಗ್ಗೆ ತಮ್ಮ ನುಡಿಗಳನ್ನು ತಿಳಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅಭ್ಯಾಗತರೇ, ಆಗಮಿಸಿರುವಂತಹ ಕಲಾ ಪೋಷಕರೇ, ಈ ದಿನದ ಈ ಕ್ಷಣ ಎಂದೂ ಮರೆಯದ ಕ್ಷಣ ನನಗೆ. ಯಾಕಂದರೆ ರಂಗಪ್ರವೇಶವನ್ನು ಹಲವಾರು 8 ರಂಗಪ್ರವೇಶಗಳನ್ನು ನಾವು ನಮ್ಮ ಲಾಸಿಕಾ ಫೌಂಡೇಶನ್ನಿಂದ ಮಾಡಿದ್ದೀವಿ. ಆದರೆ ಇದು ಒಂದು ಅದ್ಭುತವಾದಂತಹ ಅನುಭವವನ್ನು ನೀಡಿದಂತಹ ಒಂದು ರಂಗಪ್ರವೇಶ. ಉತ್ಸಾಹ ಸಂಪನ್ನನಾಗಿರುವವನಿಗೆ ಯಾವುದೂ ಅಸಾಧ್ಯವಲ್ಲ ಅನ್ನೋದಕ್ಕೆ ಚಿತ್ರ ನಮಗೆ ಸಾಕ್ಷಿ. ಅವಳಲ್ಲಿರುವಂತಹ ಒಂದು ಉತ್ಸಾಹ, ನಾನು ಏನಾದ್ರನ್ನು ಮಾಡಬೇಕು ಅನ್ನುವ ಒಂದು ಆಸೆ ಇವತ್ತು ಅವಳು ಈ ವೇದಿಕೆಯ ಮೇಲೆ ನಿಂತಿರೋದಕ್ಕೆ ಸಾಕ್ಷಿ. ನಾನು ಇಲ್ಲಿ ಕೆಲವೊಂದು ವಿಷಯವನ್ನು ಅವಳ ಕುರಿತು ಹೇಳಲೇಬೇಕು. ಚಿತ್ರ ತುಂಬ ಒಂದು 3rd ಸ್ಟ್ಯಾಂಡರ್ಡಿಂದ ಅವಳು ಡಾನ್ಸ್ ಕಲಿತಾ ಇದ್ಲು. ಎಲ್ಲ ಮಕ್ಕಳ ಜೊತೆಗೆ ಹಿಂದೆ ನಿಂತ್ಕೊಂಡು ಮುಂದಿನವ್ರು ಏನು ಮಾಡ್ತಾರೋ ಅದನ್ನೇ ಫಾಲೋ ಮಾಡ್ತಾ ಇದ್ಲು. ನನಗೆ ಅವಳಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಯಾವುದೂ ಗೊತ್ತಿರಲಿಲ್ಲ. ಯಾರಿಗಿಷ್ಟ ಇದೆಯೋ ಆ ಮಕ್ಕಳಿಗೆ ಕಲಿಸ್ತಾ ಇದ್ದೆ. ಹಾಗಿರುವಾಗ ಯಾವಾಗೋ ಒಂದು ದಿನ ಬಹುಶಃ ನನ್ನ ತಾಯಿಯಿಂದ ಈ ವಿಷಯ ಗೊತ್ತಾಯ್ತು ಅನ್ಸುತ್ತೆ. ಆ ಮಗುಗೆ ಮಾತು ಬರೋದಿಲ್ಲ ಪುಟ್ಟ, ಅವಳಿಗೆ ನೀನು ತುಂಬ ಎಚ್ಚರಿಕೆಯಿಂದ ತುಂಬ ಪ್ರೀತಿಯಿಂದ ಕಲಿಸ್ಬೇಕು ಅಂತ. ಅವತ್ತು ಅವ್ರು ಹೇಳಿದ ಮಾತು ನನಗೆ ಪ್ರತಿದಿನ ಅವಳು ಯಾವಾಗಲೇ ಕ್ಲಾಸಿಗೆ ಬಂದರೂ ನನಗೆ ನೆನಪಾಗ್ತಾ ಇತ್ತು. ಆ ಮಗುವನ್ನು ನಾನು ತುಂಬ ಚೆನ್ನಾಗಿ ರೆಡಿ ಮಾಡಬೇಕು ಅಂತ. ಅದಾದಮೇಲೆ ಒಂದು ದಿನ ಅವರ ಪಾಲಕರು ಬಂದು, ಅವರ ಅಮ್ಮ ಸ್ಪೆಷಲಿ ಅವರ ತಾಯಿ ಬಂದು, ನಾನು ಒಂದು ತಾಯಿಯಾಗಿ ಈಗ ನೆನೆಸ್ಕೊಳ್ಳೋಕ್ಕೂ ಒಂಥರ ನೋವಾಗತ್ತೆ, ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ನನ್ನ ಮಗು ಎಲ್ಲರ ಥರ ಇಲ್ಲ, ನಾನು ತುಂಬ ಆಸೆಯಿಂದ ಹೆಣ್ಮಗು ಹುಟ್ಟಿದೆ ಅಂತ ಅಂದ್ಕೊಂಡ್ರೆ ನನ್ನ ಮಗುಗೆ ಮಾತು ಬರ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ ಅಂತ. ಆ ನೋವು ಅವರಲ್ಲಿ ಯಾವಾಗಲೂ ಇತ್ತು. ರಂಗಪ್ರವೇಶಗಳು ಆದಾಗೆಲ್ಲ ಅವಳು ಫಸ್ಟ್ ಬಂದು ಕುತ್ಕೊಳ್ಳೋಳು. ಅವರ ಮನೆಗೆ ಹೋದಾಗ ಅವರ ಅಪ್ಪನ ಹತ್ರ ಅಮ್ಮನ ಹತ್ರ ಕೇಳಲಂತೆ, ನಾನು ಈ ಥರ ಮಾಡೋಕ್ಕಾಗಲ್ವಾ ಅಂತ. ತಂದೆ ಅದನ್ನು ಕೇಳ್ತಿದ್ದ ಹಾಗೇನೆ ಅವರ ತಂದೆ ತಾಯಿಗಳು ಬಂದು ಕೇಳಿದ್ರು, ನನ್ನ ಮಗಳಿಗೆ ಮಾಡ್ಸೋಕ್ಕಾಗಲ್ವಾ ಅಂತ. ಆ ಆಸೆ ಪಟ್ಟ ಮಗಳನ್ನ ಅಷ್ಟು ಪ್ರೀತಿಯಿಂದ ಅವರು ಅದೃಷ್ಟ ದೇವತೆ ಅಂತ ಕರೀತಾರೆ ಆ ಮಗುವನ್ನು. ನಾನು ಇನ್ನೂ ಒಂದ್ಸಲ ನೆನಪು ಮಾಡ್ಕೋಬೇಕು, ಬಹುಶಃ ದೇವರು ಚಿತ್ರನ್ನ ಯಾಕೆ ಈ ರಮೇಶ್ ಮತ್ತು ದಂಪತಿಗಳ ಮನೆಯಲ್ಲೇ ಜನ್ಮ ನೀಡಿದ್ರು ಅಂತಂದ್ರೆ, ಅವರು ಅದನ್ನ ಅದೃಷ್ಟ ಲಕ್ಷ್ಮಿ ಅಂತ ಸಾಕ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಬಹುಶಃ ಅಂಥ ದೇವರಿಗೂ ಗೊತ್ತು, ಈ ಹೆಣ್ಣು ಮಗುವನ್ನ ಇಲ್ಲಿ ಹುಟ್ಟಿಸಿದ್ರೆ ಇದು ಚೆನ್ನಾಗಿ ಬೆಳೆಯುತ್ತೆ ಅಂತ. ಎಲ್ಲ ಎಲ್ಲವನ್ನ ಇದ್ರೂ ಕೂಡ ಮಕ್ಕಳು ಮಾಡೋದು ಕಷ್ಟ ಈ ಡ್ಯಾನ್ಸ್ಗಳನ್ನೆಲ್ಲ. ಹಾಗಿರುವಾಗ ತನ್ನ ಕುಂದುಕೊರತೆಯನ್ನು, ಅಂಗವೈಕಲ್ಯವನ್ನು ಬದಿಗೊತ್ತಿ ಶ್ರದ್ಧೆಯಿಂದ ಬಂದು ನೃತ್ಯವನ್ನು ಕಲಿತಾ ಇದ್ಲು. ಬಹಳಷ್ಟು ತಪ್ಪುಗಳು ಅಥವಾ ಅವಳಲ್ಲಿ ಕೇಳಿಸುವ ಒಂದು ಪ್ರಾಬ್ಲಮಿಂದ ತುಂಬ ಕಷ್ಟ ಆಯಿತು ನಮಗೆ ಹೇಳ್ಕೊಡುವಾಗ ಅಥವಾ ಮಾಡುವಾಗ. ಆದರೆ ಅವಳ ನಿರಂತರ ಪರಿಶ್ರಮ, ಅವಳ ಆಸಕ್ತಿ, ಇದು ನನ್ನನ್ನು ಅವಳಿಗೆ ಹೇಳ್ಕೊಡ್ಲೇಬೇಕು ಅನ್ನುವ ಒಂದು ಉದ್ದೇಶ ಬಂತು. ಇದರ ಜೊತೆಗೆ ನಮಗೆ ತುಂಬ ಸಹಕಾರ ಮಾಡಿದಂಥವ್ರು ಅಂದರೆ ನಮ್ಮ ಹಿಮ್ಮೇಳದವರು. ನಿಜವಾಗ್ಲೂ ಅವರಿಗೊಂದು ಕರತಾಡನವನ್ನು ಕೊಡಲೇಬೇಕು ನೀವು. ಅಷ್ಟು ದೊಡ್ಡ ದೊಡ್ಡ ಕಲಾವಿದರು ಬೇರೆ ರಂಗಪ್ರವೇಶಗಳಲ್ಲಿ ಒಂದು ಸಣ್ಣ ತಾಳ ಆ ಕಡೆ ಈ ಕಡೆ ಹೋದ್ರು ಇದು ಹಾಗಲ್ಲ, ಆಗಲೇಬೇಕು, ಹೀಗೆ ಇರಬೇಕು ಅಂತ ಹೇಳುವಂಥವ್ರು. ನಾನು ಮೊದಲಿಗೆ ಕೇಳಿದೆ ಸುಬ್ಬು, ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರನ್ನ ಮೃದಂಗಿಸ್ಟನ್ನ,
ಮಾಡ್ಬೋದಾ, ಅವ್ರು ಹೀಗೆ ಕೇಳ್ತಾ ಇದ್ದಾರೆ, ತುಂಬ ಆಸೆ ಪಡ್ತಾ ಇದ್ದಾರೆ ಅಂತ. ನನಗೆ ಕೇಳುವಾಗಲೇ ಒಂಥರ ಭಯ, ಏನು ಹೇಳ್ತಾರೋ ಏನೋ, ಬೇಡ ಅಂತ ಹೇಳ್ತಾನೋ. ಅದರಲ್ಲೂ ಹೇಳಿದೆ ರೋಹಿತ್ ಅವರು ಬೇಡವೇನೋ, ಅವರು ಮತ್ತೆ ಏನು ಹೇಳ್ತಾರೋ ಏನೋ ಅಂತೆಲ್ಲ ಕೇಳಿದಾಗ ಖಂಡಿತ ನಾವು ಮಾಡೋಣ. ಇಷ್ಟು ರಂಗಪ್ರವೇಶ ಮಾಡಿದವರಿಗೆ ಈ ಮಗು ಆಸೆ ಪಡ್ತಿದ್ದಾಳೆ ಅಂದರೆ ಖಂಡಿತ ನಮ್ಮ ಎಲ್ಲರ ಪ್ರೋತ್ಸಾಹ ಇದೆ ಅಂತ ಅವರು ತುಂಬ ಹೃದಯದಿಂದ ನಮಗೆ ಒಪ್ಪಿಗೆಯನ್ನು ಕೊಟ್ಟರು. ಆ ಮಹಾನ್ ಕಲಾವಿದರು ಇಲ್ಲಿ ಬಂದು ಅವಳಿಗೆ ಸರಿಯಾಗಿ ಹೊಂದಿಸ್ಕೊಂಡು ಆ ನೃತ್ಯಕ್ಕೆ ಸಂಗೀತ ಸಹಕಾರವನ್ನು ನೀಡಿದ್ದಾರೆ. ಇವೆಲ್ಲವುಗಳ ಮಧ್ಯೆ ನನ್ನ ಅವಳ ಸಂಬಂಧ ಇನ್ನಷ್ಟು ಹೆಚ್ಚಾಯಿತು. ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಅವಳ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು. ಯಾಕಂದರೆ ಅವಳಿಗೆ ಹೇಳ್ಕೊಡುವಾಗ ಅವಳೇನಾದರೂ ತಪ್ಪು ಮಾಡಿದಾಗ ನನ್ನ ಮುಖ ಸಿಟ್ಟು ಆಗ್ತಿರಲಿಲ್ಲ, ನನಗೆ ಬೇಜಾರಾಗ್ತಾಯಿತ್ತು. ಇವಳಿಗೆ ಬೈಯೋಕ್ಕೂ ಆಗಲ್ಲ, ಹೇಳೋಕ್ಕೂ ಆಗಲ್ಲ, ಏನು ಮಾಡೋದು ಅಂದಾಗ ಅವಳು ಕೇಳ್ತಿದ್ಲು, ಯಾಕೆ ನೀವು ಮುಖ ಹಿಂಗೆ ಮಾಡ್ಕೊಂಡಿದ್ದೀರಾ, ನಾನು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತನಾ ಅಂತ. ನಮ್ಮಿಬ್ಬರ ಸಂಭಾಷಣೆ ನಮ್ಮ ನೃತ್ಯದ ಮೂಲ ಆಧಾರ ಆಗಿರುವಂಥ ಮುದ್ರೆಗಳಲ್ಲಿ ನಡೀತಾ ಇತ್ತು. ನಾನು ಕೈಯನ್ನು ಮಾಡೋದು, ಅವಳು ಕೈಯನ್ನು ಮಾಡೋದು, ಎಕ್ಸ್ಪ್ರೆಷನನ್ನು ಕೊಡೋದು, ಇದರಲ್ಲೇ. ಹೀಗೆ ತುಂಬ ತಪ್ಪುಗಳಿದ್ರೂ ಕೂಡ ಈ ರಂಗಪ್ರವೇಶಕ್ಕೆ ನಾವು ಇಲ್ಲಿ ತಂದು ಅವಳನ್ನು ನಿಲ್ಲಿಸಿದ್ರು. ಇಲ್ಲಿ ಇನ್ನೊಂದು ನೆನ್ಪು ಮಾಡ್ಕೋಬೇಕು, ನಾನು ಹೇಳಿದ್ದೆ ಏನಂದರೆ ಅವಳಿಗೆ ಕಿವಿ ಕೇಳಿಸಲ್ಲ, ಮಾತಾಡೋದು ಬರಲ್ಲ ಅನ್ನೋದನ್ನು ಪ್ರಚಾರ ಮಾಡೋದು ಬೇಡ, ನಾವು ಬೇಡವೇ ಬೇಡ, ಅವಳು ಏನು ಮಾಡ್ತಾಳೆ ಹಾಗೆ ಮಾಡಲಿ ಅಂತ. ಆದರೆ ಅವರ ಅಪ್ಪ ಅಮ್ಮ ಒಂದು ನಿರ್ಧಾರಕ್ಕೆ ಬಂದರು. ಏನಂದರೆ, ನಮಗೆ ಹೇಗೆ ನನ್ನ ಮಗಳಿಗೆ ಹೇಗೆ ಮಾತು ಬರೋದಿಲ್ವೋ, ಕಿವಿ ಕೇಳಿಸೋದಿಲ್ವೋ, ಅದೇ ಥರ ಮಕ್ಕಳು ಸಾಕಷ್ಟು ಜನ ಇದ್ದಾರೆ. ಅವರಿಗೆಲ್ಲರಿಗೂ ಈ ಕಾರ್ಯಕ್ರಮ ಒಂದು ಸ್ಫೂರ್ತಿ ಆಗಬೇಕು. ನನ್ನ ಮಗಳು ಏನು ಎಲ್ಲ ಮಕ್ಕಳ ಥರ ಇರೋಕ್ಕಾಗಲ್ಲ ಅನ್ನೋದನ್ನು, ಆ ಒಂದು ಅಭಿಪ್ರಾಯವನ್ನು ತೆಗೆದು ಯಾವುದೇ ಆ ಮಗುನೂ ಕೂಡ ವೇದಿಕೆಗೆ ಬರಬಹುದು, ಅವಕಾಶ ಸಿಗುತ್ತೆ. ಆದರೆ ಶ್ರದ್ಧೆ ಇರಬೇಕು, ಉತ್ಸಾಹ ಇರಬೇಕು, ತಂದೆ ತಾಯಿಗಳ ಪ್ರೋತ್ಸಾಹ ಇರಬೇಕು. ಆದ್ದರಿಂದ ನಾವು ಇದನ್ನು ಅನೌನ್ಸ್ ಮಾಡೋಣ ಅಂತ ಹೇಳಿದ್ರು. ಬಿಟ್ಟರೆ ನಾವಿನ್ಯಾವುದೇ ಕನಿಕರಕ್ಕಾಗಲಿ ಅವಳನ್ನು ಇದು ಮಾಡೋದಕ್ಕಾಗಲಿ ಈ ಒಂದು ಶ್ರವಣ ಮತ್ತು ಮಾತಿನ ಒಂದು ಅವಳಿಗೆ ಆ ಒಂದು ಏನು ಬರೋದಿಲ್ಲ ಅನ್ನೋದನ್ನು ನಾವು ವ್ಯಕ್ತಪಡಿಸಬಾರ್ದು ಅನ್ನೋದನ್ನು ಬೇಡ ಅಂದ್ಕೊಂಡು ಅದನ್ನು ಮತ್ತೆ ಹಾಕಿದ್ವಿ ಅಷ್ಟೆ. ಇನ್ನು ಕೊನೆಯದಾಗಿ ಏನು ಹೇಳಬೇಕಂದ್ರೆ, ನಮಗೆ ಎಲ್ಲ ಬುದ್ಧಿವಂತಿಕೆ ಇರುವಂತಹ ಮಕ್ಕಳು ಸಿಗ್ತಾರೆ. ಆದರೆ ಝೀರೋ ಆಗಿರುವಂಥವ್ರು, ಏನೂ ಬರದೆ ಹೋದ ಮಕ್ಕಳನ್ನು ಈ ಮಟ್ಟಕ್ಕೆ ತರೋಕ್ಕೆ ಎಲ್ಲರ ಪ್ರೋತ್ಸಾಹ ಬೇಕಾಗತ್ತೆ. ನಿಮ್ಮಂಥ ಕಲಾ ಪೋಷಕರು, ಹಾಗೆಯೇ ಅವಳ ತಂದೆ ತಾಯಿಗಳು, ಈ ಇಡೀ ಪರಿಸರ ಅವಳನ್ನು ಪ್ರೋತ್ಸಾಹಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಬಹುಶಃ ಇಂತಹ ಗುರು ಇದ್ದರೆ ಎಂಥವರು ಬೇಕಾದರೆ ಭರತನಾಟ್ಯವನ್ನು ಕಲಿಬಹುದು, ರಂಗಪ್ರವೇಶವನ್ನು ಮಾಡಬಹುದು ಅಂತ ಹೇಳಲಿಕ್ಕೆ ವಿದುಷಿ ಶ್ವೇತಾರವರೇ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ವಿದುಷಿ ಶ್ವೇತಾ ಭಟ್ ಅವರಿಗೆ. ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ, ನಮ್ಮ ಗೌರವವನ್ನು ಸ್ವೀಕರಿಸಿರ್ತಕ್ಕಂತಹ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಬಿಲ್ಲಪ್ಪಾಜಿ ಅವರಿಗೆ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಆತ್ಮೀಯರೇ, ಹಿರಿಯರೇ, ಮಾನ್ಯರೇ, ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನಾವಿವತ್ತು ಮಾಡಬೇಕಾದಂಥ ಕೆಲಸ ಏನಂದರೆ, ಕುಮಾರಿ ಶ್ರೀ ಚಿತ್ರ ಅವರ ತಂದೆ ತಾಯಿಗಳಾದ ಶ್ರೀ ರಮೇಶ್ ಮತ್ತು ಶ್ರೀಮತಿ CR ವಿಜಯ ಅವರ ಗುರುಗಳಾದ ಶ್ರೀಮತಿ ಶ್ವೇತಾ ಮಂಜುನಾಥ್ ಇವರಿಗೆ ಜೋರಾದ ಚಪ್ಪಳೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸೋಣ. ನನಗೆ ಅನ್ನಿಸ್ತು, ವಾಟ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್. ವಿಕಲಚೇತನ ನಾವು ಕರಿತಾ ಇದ್ವಿ, ಮೊದಲು ನೇರವಾಗಿಯೇ ಭಾಷೆ ಉಪಯೋಗಿಸ್ತಾ ಇದ್ವಿ. ಕುರುಡ, ಕುಂಟ, ಎಳವ, ಮೂಗ, ಮಾತಾಡದೆ ಈ ರೀತಿ
ನೇರವಾಗಿ ಮಾತಾಡ್ತಾ ಇದ್ದರು. ಆಮೇಲೆ ಆ ರೀತಿ ಮಾಡಬಾರ್ದು ಅಂತ ಸಮಾಜಕ್ಕೆ ಜಾಗೃತಿ ಆಯಿತು. ವಿಕಲಚೇತನರು ಅಂತ ಕರೆಯೋರು, ಯಾರಾದರೂ ಮಾತಾಡದೇ ಇದ್ದರೆ ಅಥವಾ ಕಿವಿ ಕೇಳಿಸ್ದೇ ಇದ್ದರೆ ವಿಕಲಚೇತನರು ಅಂತ. ನಾನಿವಾಗ ಇನ್ನೊಂದು ಹೊಸ ಶಬ್ದವನ್ನು ಪ್ರಯೋಗ ಮಾಡೋಕ್ಕೆ ಇಷ್ಟಪಡ್ತೀನಿ. ಕುಮಾರಿ ಶ್ವೇತಾ ವಿಶೇಷ ಚೇತನಳು ಅಂತ ನಾವು ಹೇಳೋಣ. ಏನು ಒಂದು ಒಲಿಂಪಿಕ್ನಲ್ಲಿ ನಾವು ನೋಡಿದ್ವಿ, ಇಂಥ ಸಾಧನೆಗಳನ್ನು ನಾವು ನೋಡ್ತೀವಿ, ನಮಗೆ ಅದು ಸ್ಫೂರ್ತಿಯಾಗಿರುತ್ತೆ. ಒಲಿಂಪಿಕ್ಸಲ್ಲಿ ನಾವು ನೋಡಿದ್ವಿ, ಪ್ಯಾರಾ ಒಲಿಂಪಿಕ್ಸಲ್ಲಿ ವಿಕಲಚೇತನರು ಭಾಗವಹಿಸಿ, ಕಾಲಿಲ್ಲದೆ ಇರೋರು, ಕಿವಿ ಕೇಳದೆ ಇರೋರು ಶಾರ್ಟ್ ಪುಟ್ನಲ್ಲಿ ಭಾಗವಹಿಸೋದು, ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸೋದು, ಕ್ರಿಕೆಟ್ ಕೂಡ ಆಡೋ ಅಂಥದ್ದನ್ನು ನಾವು ನೋಡಿದ್ವಿ. ಆದರೆ ಭರತನಾಟ್ಯದಂಥ ಸೂಕ್ಷ್ಮ ಒಂದು ದೈವಿ ಕಲೆಯನ್ನು ಈ ರೀತಿ ಪ್ರದರ್ಶನ ಮಾಡೋದಿದೆಯಲ್ಲ, ಅದು ಸಾಧಾರಣವಾದ ವಿಷಯ ಅಲ್ಲ, ಅದು ಒಂದು ವಿಶೇಷವಾದಂಥ ವಿಷಯ. ಅದಕ್ಕಾಗಿ ನಾನು ಕುಮಾರಿ ಶ್ರೀ ಚಿತ್ರಾ ಆರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತೊಮ್ಮೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ತಲಾಶ್ ನಾನು ಹುಡುಕ್ತಾ ಇದ್ದೀನಿ, ಏನು ಜೀವನ ಹಾಗೆಂದರೇನು, ಅದಕ್ಕೆ ಅರ್ಥ ಏನು, ಇದು ಎಷ್ಟೋ ವರ್ಷಗಳಿಂದ ಹುಡುಕ್ತಾ ಇದ್ದೀನಿ. ಯಾವುದು ಸರಿಯಾದಂಥ ಡೆಫಿನಿಷನ್ ಅಂದರೆ ವಿವರಣೆ ಈ ಜೀವನ ಅನ್ನೋದಕ್ಕೆ ಅರ್ಥಕ್ಕೆ ನನಗೆ ಸಿಕ್ಕಿಲ್ಲ ಇದುವರೆಗೂ. ಆದರೆ ಸ್ವಲ್ಪ ಹತ್ತತ್ರ ಇರೋದು ಅಂದರೆ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪ ಅವರು ಒಂದು ಕವನವನ್ನು ಬರೆದಿದ್ದಾರೆ. ಅದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಜಗತ್ತು ಅಂದರೆ ಏನು, ನಾವೆಲ್ಲ ಜೀವಿಗಳಾಗಿ ಬಂದಿರೋದಕ್ಕೆ ಅರ್ಥ ಏನು ಅನ್ನೋಂಥದ್ದಕ್ಕೆ ಅತ್ಯಂತ ಸೊಗಸಾಗಿ ಅವರು ಈ ಜಗತ್ತೇ ನಾಟಕ ರಂಗ ಅಂತ, ಜಗದೀಶನಾಡುವ ಜಗವೇ ನಾಟಕ ರಂಗ ಅಂತ ನಾವು ಚಲನಚಿತ್ರ ಗೀತೆ ಕೇಳಿದ್ವಿ. ಆದರೆ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪ ಅವರು ಎಷ್ಟು ಸೊಗಸಾಗಿ ಈ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂದರೆ, ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಅಂದರೆ ದಿ ವರ್ಲ್ಡ್ ಈಸ್ ಎ ಸ್ಟೇಜ್ ಅಂತ ಹೇಳ್ತಾರೆ. ಇಡೀ ವಿಶ್ವವೇ ಒಂದು ನಾಟಕ ರಂಗ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ, ಅಂದರೆ ಬಗೆ ಬಗೆಯ ಪಾತ್ರಗಳನ್ನು, ಒಬ್ಬ ಕುರುಡಾಗಿದ್ದಾನೆ, ಒಬ್ಬ ಕುಂಟಾಗಿದ್ದಾನೆ, ಒಬ್ಬ ಎಳವಾಗಿದ್ದಾನೆ, ಒಬ್ಬನಿಗೆ ಮಾತು ಬರುತ್ತೆ, ಒಬ್ಬನಿಗೆ ಮಾತು ಬರಲ್ಲ, ಒಬ್ಬರು ವೈಯಾರ ಮಾಡ್ತಾರೆ, ಒಬ್ಬರು ಅಹಂಕಾರ ಮಾಡ್ತಾರೆ, ಒಬ್ಬರು ದ್ವೇಷ ಮಾಡ್ತಾರೆ. ಏನಿದೆಲ್ಲ ವಿಚಿತ್ರ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ತುಂಬಿರ್ತಕ್ಕಂಥದ್ದು. ಅಷ್ಟನ್ನೇ ಹೇಳಲ್ಲ ಅವರು, ಕೋಟಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ ಅಂತಂದರೆ ಬರೀ ಮನುಷ್ಯರಿಗಷ್ಟೇ ಅವರು ಹೇಳ್ತಾ ಇಲ್ಲ, ಬೇರೆ ಪ್ರಾಣಿಗಳಿಗೂ ಕೂಡ, ಸಹಜೀವಿಗಳಿಗಷ್ಟೇ ಅಲ್ಲದೆ ಹಾವು, ಚೇಳು, ಮುಂಗ್ಸಿ, ಇರುವೆ, ಗೊದ್ದ ಇತ್ಯಾದಿ ಪ್ರಾಣಿಗಳೆಲ್ಲ, ಮತ್ತು ಅದರ ಜೊತೆಗೆ ಪರಿಸರ, ಸಸ್ಯಗಳು ಕೂಡ ಜೀವಿಗಳು ಅಂತ ಹೇಳಿದ್ರೆ ಸಸ್ಯಗಳನ್ನು ಕೂಡ ಉದ್ದೇಶಿಸಿ ಅವರು ಮಾತಾಡ್ತಾರೆ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ. ಹೋಗಲಿ, ಈ ಆಟಕ್ಕೆ ಕತೆ ಇದೆಯಾ ಅಂತ. ಈಗ ಆ ಶ್ವೇತಾ ಡ್ಯಾನ್ಸ್ ಮಾಡಿದ್ರಂದರೆ ಅವ್ರ ಭಾಷೆನ ಅವರೇ ಮಾತಾಡ್ತಾರಷ್ಟೇ. ನಿಮ್ಮ ಡೈಲಾಗನ್ನು ನಮ್ಮ ಜೀವನದಲ್ಲಿ, ನಾಟಕದಲ್ಲಿ ಒಬ್ಬರು ಬರೆದಿರ್ತಾರೆ ನಾಟಕನ, ಅದರಲ್ಲಿ ನಮ್ಮ ಡೈಲಾಗನ್ನು ಹೇಳ್ತೀವಿ. ಆದರೆ ನಮ್ಮ ನಿಜ ಜೀವನದಲ್ಲಿ ನಮ್ಮ ಮಾತನ್ನು ನಾವೇ ಆಡ್ತೀವಿ, ಬೇರೆ ಯಾರೂ ನಮಗೆ ಬರ್ಕೊಡಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಜಿ ವಿ ಗುಂಡಪ್ಪ ಅವರು, ಆಟಕ್ಕೆ ಕಥೆ ಇಲ್ಲ, ಮೊದಲಿಲ್ಲ, ಕೊನೆ ಇಲ್ಲ. ಅಂದರೆ ನಮ್ಮ ಜೀವನ ಅಂದರೆ ನಮ್ಮೆಲ್ಲರ ಜೀವನ ಕಥೆ ಇಲ್ಲದ, ಕೊನೆಯಿಲ್ಲದ, ಮೊದಲಿಲ್ಲದ
ಒಂದು ಸುಂದರವಾದಂತಹ ಚಿತ್ರಪಾತ್ರಗಳ ನಾಟಕ ರಂಗ ಅಂತ ಅದರ ಅರ್ಥ ಆಗುತ್ತೆ. ಆಟಕ್ಕೆ ಕಥೆ ಇಲ್ಲ, ಮೊದಲಿಲ್ಲ, ಕೊನೆ ಇಲ್ಲ. ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ನೋಟಕನು ಆಟಕನೇ ಮಂಕುತಿಮ್ಮ. ಯಾರು ನೋಡ್ತಾ ಇದ್ದಾರೋ ಅವನೇ ಆಡುವವನು, ಆಡುವವನೇ ನೋಡುವವನು, ನೋಡುವವನೇ ಆಡುವವನು. ಅಂದರೆ ದಿ ಪ್ಲೇಯರ್ ಈಸ್ ದಿ ಸ್ಪೆಕ್ಟೇಟರ್ ಆ್ಯಂಡ್ ದಿ ಸ್ಪೆಕ್ಟೇಟರ್ ಈಸ್ ದಿ ಪ್ಲೇಯರ್ ಅನ್ನುವಂತಹ ಒಂದು ವಿಶೇಷವಾದಂಥ ಅರ್ಥ ಇರೋವಂಥ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕವನವನ್ನು ಅವರು ಬರೆದಿದ್ದಾರೆ. ಸೊ ಇವತ್ತು ನಾವೇನು ನೋಡಿದ್ವಿ, ಒಂದು ಅದ್ಭುತವನ್ನೇ ನೋಡಿದ್ವಿ. ನಾನು ಅನೇಕ ರಂಗ ಪ್ರವೇಶಗಳನ್ನು ನೋಡಿದ್ದೀನಿ. ಬ್ಯಾಂಗ್ಳೂರಿನಲ್ಲಿ ನಾನು ವಕೀಲ ಆಗಿದ್ದಾಗ, ಜಡ್ಜ್ ಆಗಿದ್ದಾಗ ಇಂಥ ಸಂದರ್ಭಗಳು ಅನೇಕ ನಮಗೆ ಬಂದಿದೆ. ಆದರೆ ವಿಶೇಷತೆ ಏನು ಅಂದರೆ ಕುಮಾರಿ ಶ್ವೇತಾ ಅವ್ರಿಗೆ ಮಾತಾಡೋಕ್ಕೂ ಕಷ್ಟ ಇದೆ, ಮಾತಾಡೋದು ಮತ್ತು ಅದರ ಜೊತೆಗೆ ಕಿವಿಗೂ ಕೂಡ ಕೇಳಿಸ್ತಾ ಇಲ್ಲ. ಇಷ್ಟು ಒಂದು ಕಲೆಯನ್ನು ಇದಕ್ಕೆ ನಾವೇನಂತ ಹೇಳ್ಬೋದು ಅಂದರೆ ಸಾಹಿತ್ಯ ಕಲೆ, ಸಂಗೀತ ಕಲೆ, ನಾಟ್ಯ ಕಲೆ, ಅನೇಕ ಕಲೆಗಳ ಪ್ರಾಕಾರ ಅನೇಕ ರೀತಿಯಲ್ಲಿದೆ. ಆದರೆ ಇದು ಸಂಗೀತ ಕಲೆ ಮತ್ತು ನಾಟ್ಯ ಕಲೆ ಇದು ಅಷ್ಟು ಸುಲಭವಾದ್ದಲ್ಲ. ನಮ್ಮ ಭಾವದಿಂದಲೇ ಪ್ರೇಕ್ಷಕರ ಮನಸ್ಸನ್ನು ಗೆದ್ಕೊಳ್ಳೋ ಅಂಥ ಕಲೆ. ಆ ಕುಮಾರಿ ಶ್ವೇತಾ ಎಷ್ಟು ಸೊಗಸಾಗಿ ಅದನ್ನು ಪ್ರದರ್ಶನ ಮಾಡಿದ್ರು ಅಂತ ನೀವೆಲ್ಲ ನೋಡಿದ್ದೀರಿ, ನಿಮಗೆ ಅದು ಗೊತ್ತಾಗಿದೆ. ಈ ವಿಶೇಷ ಕಲೆಯನ್ನು ಅಂದರೆ ವಿ ಕ್ಯಾನ್ ಸಿ, ವಿ ಮೇ ನಾಟ್ ಸಿ ಗಾಡ್, ದೇವರನ್ನು ನಾವು ನೋಡೋಕ್ಕಾಗದೇ ಇರ್ಬೋದು, ಆದರೆ ದೈವತ್ವವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ವಿ ಮೇ ನಾಟ್ ಸಿ ದಿ ಗಾಡ್ ಬಟ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಡಿವಿನಿಟಿ. ದೈವತ್ವವನ್ನು ನಾವೆಲ್ಲರೂ ಅನುಭವಿಸೋಕ್ಕಾಗುತ್ತೆ. ಅಂತಹ ಒಂದು ಕಲಾ ಪ್ರದರ್ಶನದ ಮೂಲಕ ನಮಗೆ ಕುಮಾರಿ ಶ್ವೇತಾ ಅವರು ಒಂದು ದೈವತ್ವವನ್ನು ನಮಗೆ ಪ್ರಕಟಗೊಳಿಸಿದ್ದಾರೆ. ನಾವು ಅದಕ್ಕೆ ಒಂದು ಸ್ಮರಣೀಯವಾದಂತಹ, ಎಂದೂ ನಮ್ಮ ಜೀವನದಲ್ಲಿ ಮರೀಲಾರದೇ ಇರುವಂತಹ ಒಂದು ಸ್ಮರಣೀಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಕ್ಷಿ ಆಗಿದ್ದೀವಿ ಅನ್ನುವಂಥದ್ದೇ ನಮ್ಮೆಲ್ಲರ ಹೆಮ್ಮೆ. ಕೊನೆಯದಾಗಿ ನಾನು ಹೇಳೋವಂಥದ್ದೇನೆಂದರೆ, ಟು ಬಿ ಗ್ರೇಟ್ ಈಸ್ ನಾಟ್ ಗ್ರೇಟ್, ಟು ಬಿ ಗುಡ್ ಈಸ್ ಗ್ರೇಟ್ ಅಂತ. ದೊಡ್ಡ ಮನುಷ್ಯರಾಗೋದು ದೊಡ್ಡತನವಲ್ಲ, ಅದಕ್ಕೆ ಯಾರು ಬೇಕಾದರೂ ಆಗ್ಬೋದು. ಟು ಬಿ ಗ್ರೇಟ್ ಈಸ್ ನಾಟ್ ಗ್ರೇಟ್, ದೊಡ್ಡ ಮನುಷ್ಯರಾಗುವುದು ಜೀವನದಲ್ಲಿ ದೊಡ್ಡತನವಲ್ಲ, ಒಳ್ಳೆಯ ಮನುಷ್ಯರಾಗುವುದು ದೊಡ್ಡತನ. ಬಿ ಗುಡ್ ಆ್ಯಂಡ್ ಡೂ ಗುಡ್. ಒಳ್ಳೆಯರಾಗೋಣ, ಒಳ್ಳೆಯದು ಮಾಡೋಣ. ಥ್ಯಾಂಕ್ ಯು. ಧನ್ಯವಾದಗಳು ನಿಮ್ಮ ಗಟ್ಟಿಯಾದ ಮಾತುಗಳಿಗೆ. ಬಹುಶಃ ಇತಿಹಾಸದಲ್ಲಿಯೇ ಇಂತಹ ಒಂದು ರಂಗಪ್ರವೇಶ ಪ್ರಥಮ ಅಂತ. ಎಲ್ಲಿಯೂ ಕೂಡ ಮಾತು ಬಾರದ, ಕಿವಿ ಕೇಳಿಸದ ಒಂದು ಕಲಾವಿದೆ ರಂಗಪ್ರವೇಶವನ್ನು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಎಲ್ಲೂ ಇಲ್ಲ. ಮಾಡಿರಬಹುದು, ಬಟ್ ಮಾಹಿತಿ ಇಲ್ಲ. ಆದರೆ ಚಿತ್ರದುರ್ಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬಹುಶಃ ಯಾರೂ ಮಾಡಿರಲಿಕ್ಕಿಲ್ಲ. ಇದು ಅದ್ಭುತವಾಗಿರ್ತಕ್ಕಂತಹ ಪ್ರಥಮ ಪ್ರಯೋಗ ಅಂಥೇಳಿ ನಾನು ಭಾವಿಸ್ತೇನೆ. ಧನ್ಯವಾದಗಳು ಸರ್. ಇದೀಗ ಚೈತನ್ಯ PU ಕಾಲೇಜಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ SM ಮಧು ಸರ್ ಅವರಿಗೆ ಚಿತ್ರಾಳ ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. Good evening everyone. A warm good evening to all the dignitaries on the stage and off the stage, and all my dear students, and also Chitra's parents and our friends who are here for the performance. This evening has witnessed two things. One is the Bharatanatyam has never been felt so good ever. And second thing, we have learned the limitation is only in your mind, not physically. She has broken all her barriers and her limitations, and I strongly wish Shri Chitra a great life ahead and a good career. This is an opportunity to also thank her teacher Shweta ma'am for her immense and deep tolerance and shaping a future ahead. I also thank her parents Ramesh sir and Vijaya madam for bearing her and shaping her
and looking after her every day. This is the opportunity to also tell all the students and aspirants, whatever the domain you choose, please give your best and do your best. This is the only thing. At the age of 17, she has achieved so high that anybody else cannot do even at age of 40, 45. This requires a deep determination and a great involvement. Her dedication is purely regarded. And once again, I also thank the madam and musicians for making this celebration so wonderful, and I carry this memory as a celebration of eternity. Thank you so much. ಧನ್ಯವಾದಗಳು ಮಧು ಸರ್. ಮುಂದಿನ ಮಾತಿಗಾಗಿ ಡಾಕ್ಟರ್ BM ಗುರುನಾಥ್ರವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು, ನಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳೇ, ನಾನು ಅಂದ್ಕೊಂಡ ಹಾಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಭಾವನಾತ್ಮಕವಾದಂಥ ನೋಟದ ಕಾರ್ಯಕ್ರಮ. ನಾವೆಲ್ಲರೂ ಸುಮಾರು 1-2 ಗಂಟೆಗಳ ಕಾಲ ಮಾತಾಡ್ತಾನೆ ಇದ್ದೀವಿ. ಏನನ್ನು ಕುರಿತು ಮಾತಾಡ್ತಾ ಇದ್ದೀವಿ ಅಂದರೆ, ಮಾತು ಬರದೇ ಇರತಕ್ಕಂತಹ, ಕಿವಿ ಕೇಳದೇ ಇರತಕ್ಕಂತಹ ಒಂದು ಸಮೂಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೀಗೆ ಮಾತನಾಡಬೇಕಾಗಿದ್ದಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ನಮ್ಮೊಳಗಿನ ನಿಜವಾದಂಥ ಭಾಷೆಯ ಬಂಧುಗಳೇ, ನಮ್ಮ ಚಿತ್ರದುರ್ಗದ ಒಳಗಿನ ಒಂದು ದೊಡ್ಡ ಪ್ರತಿಭೆ. ಅಂಥದ್ದೊಂದು ದೊಡ್ಡ ಪ್ರತಿಭೆಯನ್ನು ನಿರ್ಮಾಣ ಮಾಡಿದ ಶ್ವೇತಾ ದಂಪತಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಿಸ್ಕೊಳ್ತೇನೆ ಮತ್ತು ಅವರನ್ನು ಅಭಿನಂದಿಸ್ತೇನೆ. ನನಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇರೋದೇನಪ್ಪ ಅಂತಂದರೆ, ಎಲ್ಲರ ಒಳಗಡೆ ಒಂದು ಭಾಷೆ ಇರ್ತದೆ. ಅಂಥದ್ದು ಭಾಷೆ ನಮ್ಮ ಚಿತ್ರಾಳ ಒಳಗಡೆ ಇದೆ ಅಂತ ನನಗೆ ಅನಿಸ್ತಾ ಇತ್ತು. ಅದು ಯಾವ ಭಾಷೆ ಅವ್ರ ಒಳಗಡೆ ಇರಬಹುದು ಅಂತ ನಾನು ಕೂತ್ಕೊಂಡು ಯೋಚನೆ ಮಾಡೋ ಹೊತ್ತಿಗೆ ನಾವು ಅನೇಕ ಭಾಷೆಗಳನ್ನು ಕೇಳಿರ್ತೀವಿ. ಆದರೆ ನನಗೆ ಭಾಳ ಮುಖ್ಯವಾಗಿ ಕಾಡಿದ್ದು ಅವಳ ಒಳಗಡೆ ಇರಬಹುದಾದಂಥ ಒಡಲ ಭಾಷೆ, ಮೇಡಮ್ ಒಳಗಡೆ ಇರಬಹುದಾದಂಥ ಕರುಳ ಭಾಷೆ. ಅವಳೊಳಗಡೆ ಇರಬಹುದಾದಂಥ ಒಡಲು ಮತ್ತು ಮೇಡಮ್ ಒಳಗಡೆ ಇರಬಹುದಾದಂಥ ಕರುಳು, ಇವೆರಡು ಲಗತ್ತಾಗಿ ಅವಳೊಳಗಡೆ ಇರಬಹುದಾದಂಥ ಇನ್ನೊಂದು ಭಾಷೆ ಇದೆಯಲ್ಲ, ಕಣ್ಣ ಭಾಷೆ, ಅದು ನಮ್ಮನ್ನು ಇವತ್ತು ಈ ಹಂತಕ್ಕೆ ತಂದಿದೆ, ನಮ್ಮನ್ನು ಖುಷಿ ಪಡುವ ಹಾಗೆ ಮಾಡಿದೆ. ಕನ್ನಡ ಸಾಹಿತ್ಯದ ಚರಿತ್ರೆಯ ಒಳಗಡೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ನೃತ್ಯ ಪ್ರಸಂಗವನ್ನು ನಾವು ಕಣ್ತುಂಬಿಕೊಳ್ತೇವೆ. ಕನ್ನಡದ ಆದಿಕವಿಯಾಗಿರ್ತಕ್ಕಂಥ ಪಂಪ ಆದಿಪುರಾಣದ ಒಳಗಡೆ ನೀಲಾಂಜನೇಯ ನೃತ್ಯ ಅನ್ನುವಂಥ ಭಾಳ ಅತ್ಯದ್ಭುತವಾದಂಥ ಒಂದು ನೃತ್ಯ ಪ್ರಸಂಗವನ್ನು ನಮಗೆ ಕಟ್ಟಿಕೊಡ್ತಾರೆ. ಅಂಥದ್ದೊಂದು ಪ್ರಸಂಗವನ್ನು ಕುಮಾರಿ ಚಿತ್ರ ಕಟ್ಕೊಟ್ಲು ಅಂತಂದರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ನೋಡುವ ನೆಲೆ ಅದು ಯಾವುದಾಗಿರುತ್ತೆ ಅಂದರೆ, ಅದು ಕವಿ ಸಮಯದ ನೆಲೆಯಲ್ಲಿ ಆ ಭಾಷೆ ಇರ್ತದೆ ಅನ್ನುವ ನೆಲೆಯಲ್ಲಿ ಚಿತ್ರಾಳನ್ನು ನಾನು ನೀಲಾಂಜನೇಯ ನೃತ್ಯ ಪ್ರಸಂಗದ ಒಟ್ಟಿಗೆ ಇಟ್ಟು ಬೆಸೆದುಕೊಂಡಿದ್ದೇನೆ. ಮಧು ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಈ ಹೊತ್ತಿನ ಮಕ್ಕಳ ಸಂದರ್ಭವನ್ನು ನಾವು ಕುರಿತು ಮಾತಾಡೋದಾದರೆ, ನಮ್ಮ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಅಡವನ್ನು ಕೊಡ್ತಾ ಇದ್ದೀವಿ. ಇವೆಲ್ಲಗಳ ಜೊತೆಗೆ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನು ರೂಪಿಸಬಹುದಾದಂಥ ಹೊಣೆಗಾರಿಕೆ ಪಾಲಕರಾದ ನಮಗೆ ಅದು ಅತ್ಯಂತ ತುರ್ತು ಅಂತ ನಾನು ಒಬ್ಬ ಪಾಲಕನಾಗಿ, ಒಬ್ಬ ಮೇಷ್ಟ್ರಾಗಿ
ಅಂದ್ಕೋತೇನೆ ಮತ್ತು ಭಾವಿಸ್ತೇನೆ. ಯಾಕೆ ಅಂತೇಳಿದ್ರೆ ಬಂಧುಗಳೇ, ಇವತ್ತು ನಮ್ಮೊಳಗಡೆ ಸಮಯನೇ ಇಲ್ಲ. ನಮ್ಮೊಳಗಡೆ ಎಲ್ಲವೂ ಇದ್ದಾವೆ, ನಮ್ಮೊಳಗಡೆ ಭಾವನೆಗಳಿಲ್ಲ, ನಮ್ಮೊಳಗಡೆ ಎಲ್ಲವೂ ಇದ್ದಾವೆ. ಇಂಥ ಇಲ್ಲವುಗಳನ್ನು ನಾವು ಹುಡುಕೊಂಡು ಹೋಗ್ತೀವಿ ಅನ್ನೋದು ಈ ಕಾರ್ಯಕ್ರಮದ ನಿಜವಾದ ಅರ್ಥ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಇಂಥದ್ದೊಂದು ಸಾರ್ಥಕ್ಯದ ಭಾನುವಾರವನ್ನು ನಮಗೆ ಕರುಣಿಸಿದ ಇಲ್ಲಿರ್ತಕ್ಕಂತಹ ಒಂದು ವ್ಯವಸ್ಥೆಗೆ ನಾನು ಋಣಿಯಾಗಿರ್ತೇನೆ. ನಮ್ಮನ್ನೂ ಕೂಡ ಅವರೊಟ್ಟಿಗೆ ಗುರುತಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಲಾಸಿಕಾ ಫೌಂಡೇಶನ್ ಟ್ರಸ್ಟಿನ ಎಲ್ಲ ಮನಸ್ಸುಗಳಿಗೆ ಪ್ರೀತಿಯಿಂದ ವಂದಿಸಿಕೊಂಡು ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಗುರುನಾಥ್ ಸರ್. ಬಹುಶಃ ಜಿಲ್ಲೆಯ ಅಸಾಧಾರಣ ಪ್ರತಿಭೆ ಅಂತೇಳಿ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ನೀವು ಚಿತ್ರಾಳಿಗೆ ಕೊಡಿಸುವಂತಾಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. ರುಕ್ಮಿಣಿ ಮೇಡಮ್ ಹಾಗೂ ಶ್ರೀಮತಿ ರಕ್ಷಾ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಇದೀಗ ಸಮರ್ಥ ಹಿಮ್ಮೇಳವನ್ನು ನೀಡಿರ್ತಕ್ಕಂತಹ ಹಿಮ್ಮೇಳದವರನ್ನು ಗೌರವಿಸುವಂತಹ ಕ್ಷಣ. ನೀವಿಲ್ಲದೆ ನಾವಿಲ್ಲ ಸರ್. ರೋಹಿತ್ ಭಟ್ ಉಪ್ಪೂರ್ ಅವರು ದಯವಿಟ್ಟು ಬರಬೇಕು. ಗಾನ ಕೋಗಿಲೆ ತಮ್ಮ ಪ್ರಬುದ್ಧ ಮಟ್ಟದ ಗಾಯನದ ಮೂಲಕ ನಮ್ಮನ್ನೆಲ್ಲ ನೃತ್ಯದ ಕಡಲಿನಲ್ಲಿ ತೇಲುವಂತೆ ಮಾಡಿರ್ತಕ್ಕಂತಹ ವಿದ್ವಾನ್ ರೋಹಿತ್ ಭಟ್ ಉಪ್ಪೂರ್ ಅವರಿಗೆ ಲಾಸಿಕಾ ಫೌಂಡೇಶನ್ ಹಾಗೂ ಕುಮಾರಿ ಚಿತ್ರ ಇವರ ಪರವಾಗಿ ಪ್ರೀತಿಯ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಖಚಿತವಾದಂತಹ ಮೃದಂಗದ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ವಿದ್ವಾನ್ ನಾಗೇಂದ್ರ ಪ್ರಸಾದ್ ಬ್ಯಾಂಗ್ಳೂರ್, ವಿದ್ವಾನ್ ನಾಗೇಂದ್ರ ಪ್ರಸಾದ್ ಬೆಂಗಳೂರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿ ಗೌರವಿಸ್ತಾ ಇದ್ದೇನೆ. ಇನ್ನೋರ್ವ ಭರವಸೆಯ ಕಲಾವಿದರಾಗಿರ್ತಕ್ಕಂತಹ ಕೊಳಲು ವಾದನದಲ್ಲಿ ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿಸಿರ್ತಕ್ಕಂತಹ ವಿದ್ವಾನ್ ಶಶಾಂಕ್ ಜೋಡಿದಾರ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇನೆ. ಪಿಟೀಲಿನಲ್ಲಿ ವಯಲಿನ್ನಲ್ಲಿ ವಿದ್ವಾನ್ ವಿಭುಧೇಂದ್ರ ಸಿಂಹಾರವರು ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಲಾಸಿಕಾ ಫೌಂಡೇಶನ್ ಹಾಗೂ ಕುಮಾರಿ ಚಿತ್ರಾರವರ ಕುಟುಂಬದ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಬಹುವಾದ್ಯ ಘೋಷ ರಿದಮ್ ಪ್ಯಾಡ್ನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಕಲೆಯನ್ನು ತೋರಿಸಿರ್ತಕ್ಕಂತಹ ಬಹುಮುಖ ಪ್ರತಿಭೆ ವಿದ್ವಾನ್ ಸಾಯಿ ವಂಶೀರವರನ್ನು ಕೂಡ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇನೆ. ರಿದಮ್ ಪ್ಯಾಡ್, ಮೃದಂಗವಾದನ ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಇವರದೇ ಆಗಿರ್ತಕ್ಕಂತಹ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಕೂಡ ಅವರು ನಡೆಸ್ತಾ ಇದ್ದಾರೆ. ನಮ್ಮ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಹಾಗೆಯೇ ಇವತ್ತು ಲೈಟಿಂಗ್ಸ್ ನೀವೆಲ್ಲ ನೋಡ್ತಾ ಇದ್ದೀರಿ, ತುಂಬ ಕಲರ್ಫುಲ್ ಆಗಿರ್ತಕ್ಕಂಥ ಲೈಟಿಂಗ್ಸ್, ಎಲ್ಲಿ ಯಾವುದು ಬೇಕೋ ಅಂತಹ ಒಂದು ದೀಪದ ಬೆಳಗನ್ನು ನೀಡಿರ್ತಕ್ಕಂತಹ ಶ್ರೀಯುತ ರಘು ವೆಂಕಟ್ ಬೆಂಗಳೂರು ಅವರನ್ನು ಪ್ರೀತಿಪೂರ್ವಕವಾಗಿ ಲಾಸಿಕಾ ಫೌಂಡೇಶನ್ ಹಾಗೂ ಕುಮಾರಿ ಶ್ರೀ ಚಿತ್ರರವರ ಪರವಾಗಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ವಿಡಿಯೋ ಸತೀಶ್ ಪರಮೇಶ್ವರ್ ಬ್ಯಾಂಗ್ಳೂರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇನೆ.
ಸತೀಶ್ ಪರಮೇಶ್ವರ್ ಅವರು ಅತ್ಯುತ್ತಮ ವಿಡಿಯೋಗ್ರಫಿ ನಮಗೆ ನೀಡಿದ್ದಾರೆ. ಧನ್ಯವಾದಗಳು ಸತೀಶ್ ಅವರೇ. ಅದೇ ರೀತಿಯಾಗಿ ತಾವು ಬ್ರೋಷರ್ಸ್ಗಳನ್ನು ಪ್ರೋಮೋಗಳನ್ನು ನೋಡಿದಿರಿ. ಅದರ ಎಲ್ಲ ಕ್ರೆಡಿಟ್ಸ್ ಸಲ್ಲಬೇಕಾಗಿದ್ದು ಸ್ಕಂದ ಅವರಿಗೆ. ಕ್ಲಿಕ್ಸ್ ಫೋಟೋಗ್ರಫಿ ಚಿತ್ರದುರ್ಗ, ದಯವಿಟ್ಟು ಸ್ಕಂದ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಸ್ಕಂದ ಅವರು ಹಾಗೂ ಅವರ ಸ್ನೇಹಿತರು ಅತ್ಯಂತ ಸುಂದರವಾಗಿ ನಮ್ಮ ಫೋಟೋಗಳು ಮೂಡಿಬರುವಂತೆ ಮಾಡಿದ್ದಾರೆ. ಅವಳ ಪ್ರೋಮೋವನ್ನು ಕೂಡ ಅವರು ಅತ್ಯಂತ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಇವತ್ತು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಧ್ವನಿಯನ್ನು ನಾವು ಇವತ್ತೇನಾದ್ರು ಕೇಳ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣ ಸಾಯಿ ಪ್ರಸಾದ್, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಗುರುಮೂರ್ತಿಯವರ ಸುಪುತ್ರ. ದಯವಿಟ್ಟು ಸಾಯಿ ಪ್ರಸಾದ್ ಅವರು ವೇದಿಕೆಗೆ ಬರಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಸಾಯಿ ಪ್ರಸಾದ್ ಅವರು ಅತ್ಯಂತ ಪ್ರತಿಭಾನ್ವಿತ ಕಲಾವಿದರು ಅಂತಲೇ ಹೇಳಬೇಕು. ಬೆಂಗಳೂರಲ್ಲಿ ರಾಜೇಶ್ ಕೃಷ್ಣನ್ ಅವರ ಜೊತೆ ಅವರು ಕೆಲಸ ಮಾಡಿದಂಥವರು. ನಮ್ಮ ಚಿತ್ರದುರ್ಗದ ಪ್ರತಿಭೆ. ಅವರ ತಂದೆಯ ಹಾದಿಯಲ್ಲೇ ಅತ್ಯಂತ ಒಂದು ಸೇವಾ ಕೈಂಕರ್ಯಗಳನ್ನು ಮಾಡ್ತಾ ಸದಾ ನಮಗೆ ಸಹಕಾರವನ್ನು ನೀಡ್ತಾ ಬಂದಂಥವರು ಸಾಯಿ ಪ್ರಸಾದ್. ಧನ್ಯವಾದಗಳು ಸಾಯಿ. ಹಾಗೆ ಇವತ್ತಿನ ಬ್ರೋಷರ್ಸನ್ನು ಮಾಡಿಕೊಟ್ಟಂಥವರು ದಿನೇಶ್ ಆಫ್ಸೆಟ್. ಅವರು ಬಹುಶಃ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಮುಂದಿನ ನೃತ್ಯಕ್ಕೆ ಪಾದಾರ್ಪಣೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಂದೇ ಮಾತಿನಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಪೂರ್ತಿ ಕಾರ್ಯಕ್ರಮವನ್ನು ತಾವು ಕುಳಿತು ವೀಕ್ಷಿಸಿ ನಮ್ಮ ಉಪಹಾರವನ್ನು ಸೇವಿಸಿ ತೆರಳಬೇಕು ಅಂಥೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಮುಂದಿನ ನೃತ್ಯಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇದೇ ಸಂದರ್ಭವನ್ನು ಬಳಸಿಕೊಂಡು ಚಿತ್ರಾಳ ಶಾಲೆಯ ಚಿತ್ರಾಳ ಓದ್ತಾ ಇರತಕ್ಕಂತಹ ಕಾಲೇಜಿನ ಕಾರ್ಯದರ್ಶಿಗಳು ಮತ್ತು ಹರಿ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರು ಆಗಿರ್ತಕ್ಕಂತಹ ಶ್ರೀಮತಿ ರಕ್ಷಾ ಮಧು ಹಾಗೂ ಮಧು MS ರವರು ಚಿತ್ರಾಳಿಗೆ ಗೌರವವನ್ನು ಸಮರ್ಪಣೆ ಮಾಡಿ ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಧನ್ಯವಾದಗಳು ಮಧು ಸರ್ ಆ್ಯಂಡ್ ರಕ್ಷಾ ಮೇಡಮ್.